ಸರ್ ನಿನ್ನೆ ದಿನ ಏನು ಕೇಂದ್ರ BJP ಸರ್ಕಾರ ಏನು 50 ರೂಪಾಯಿ ಜಾಸ್ತಿ LPG ಗ್ಯಾಸ್ ಸಿಲಿಂಡರ್ ಮೇಲೆ ಉಜ್ವಲ ಯೋಜನೆಯಲ್ಲಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇಡೀ ರಾಜ್ಯದಲ್ಲೇ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ಮಾರ್ಗದರ್ಶನದ ಮೇರೆಗೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಇದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಇದು ಗ್ಯಾಸ್ ಬೆಲೆ ಮತ್ತು ಬೇರೆ 2014 ನಂತರ ಏನು ಅಚ್ಚೇ ದಿನ್ ಪ್ರಾಮಿಸನ್ನು ಮೋದಿಯವರು ಮಾಡಿದರು. ಇವತ್ತುವರೆಗೂ ಅಚ್ಚೇ ದಿನ ನಾವು ಯಾರಂತೂ ಕಂಡಿಲ್ಲ. ಇವತ್ತುವರೆಗೂ ಅಚ್ಚೇ ದಿನ ಬಂದಿಲ್ಲ. ಯುವಕರು ಇವತ್ತು ಬೀದಿಗೆ ಏನಕ್ಕೆ ಇಳಿತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ದೇಶ ಹಿಂದೆ ಬರ್ತಾ ಇದೆ ಸರ್. ಎಲ್ಲ ಚೈನಾ ಇರಲಿ USA ಇರಲಿ ಎಲ್ಲ ಒಂದು AI ಮಾತ್ರದಲ್ಲಿ ಬೇರೆ ಬೇರೆ ಟೆಕ್ನಾಲಜಿಯಲ್ಲೂ ಮುಂದೆ ಹೋಗ್ತಾ ಇದ್ದಾರೆ. ನಾವು ಇವತ್ತು ಹಿಂದೆ ಬರ್ತಾ ಇದ್ದೀವಿ ಅಂತ ಇವತ್ತು ನಾವು ಸೌದೆ ಒಲೆ ಇಟ್ಕೊಂಡು ನಾವು ಇವತ್ತು ಒಂದು ಸ್ಟ್ರೈಕ್ ಮೂಲಕ ನಾವು ಜನರಿಗೆ ಮತ್ತು BJP ಸರ್ಕಾರದ ವಿರುದ್ಧ ಜನಸಾಮಾನ್ಯರಿಗೆ ಇವತ್ತೇನು ತೊಂದರೆ ಆಗಿದೆ ಅದನ್ನು ಖಂಡಿಸಿ BJP ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವ್ರುಗಳೇನು ಜನ ಆಕ್ರೋಶ ಯಾತ್ರೆ ಅಂತ BJP ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಜ ಮಾನ ಮರ್ಯಾದೆ ಇದ್ದಿದ್ರೆ BJP ಕೇಂದ್ರ ಸರ್ಕಾರ 50 ರೂಪಾಯಿ LPG ಗ್ಯಾಸ್ ಸಿಲಿಂಡರ್ ಯಾವಾಗ ಜಾಸ್ತಿ ಮಾಡಿದ್ರು ಅವ್ರು ಇದನ್ನು ನಿಲ್ಲಿಸಿ ಅವ್ರು ಅದನ್ನು ಕಡಿಮೆ ಮಾಡ್ಸಕ್ಕೆ ಮೋದಿ ಅವ್ರ ಹತ್ರ ಹೋಗ್ತಾ ಇದ್ರು. ಆದರೆ ಅವ್ರುಗಳು ಯಾರು ಹೋದೆ ಇನ್ನೂ ಜನ ಆಕ್ರೋಶ ಯಾತ್ರೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಜನ ಆಕ್ರೋಶ ನಿಜವಾದ ಜನ ಆಕ್ರೋಶ ಜನ ಮಾಡಬೇಕಾಗಿದೆ. ಜನ BJP ವಿರುದ್ಧ ಮಾಡ್ತಾ ಇದ್ದಾರೆ. ಅದನ್ನು ಅವ್ರಿಗೆ ತೋರಿಸ್ತೀವಿ. ನಾವು ಅವ್ರ ವಿರುದ್ಧ ಪ್ರತಿಭಟನೆಗಳು ನಮ್ಮ ಹೋರಾಟ BJP ವಿರುದ್ಧ ಇರುತ್ತೆ. ಈ ದೇಶದಲ್ಲಿ BJPಯನ್ನು ಮುಗಿಸುವವರೆಗೂ ಈ ಯುವಕರು ಇದರಲ್ಲಿ ಹೋರಾಟ ಮಾಡೇ ಮಾಡ್ತಾರೆ. BJP ಅವರು ಮುಂದಿನ ದಿನದಲ್ಲಿ ಯಾವುದೇ ಜನ ವಿರೋಧಿ ಯಾವುದೇ ಯೋಜನೆಗಳು ತಂದಾಗ ನಾವು ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ. ಇವಾಗ BJP ಅವರೆಲ್ಲ ಯಾರಿಗೋಸ್ಕರ ಆಕ್ರೋಶ ಮಾಡ್ತಾ ಇದ್ದಾರೆ? ಜನ ಆಕ್ರೋಶ ಅಂತ ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಈಗ ರಾಜ್ಯದಲ್ಲಿ 2 ರೂಪಾಯಿ ಹಾಲು ರೇಟ್ ಜಾಸ್ತಿ ಆಗಿದೆ. ಯಾರಿಗೋಸ್ಕರ ರೇಟ್ ಹಂಗಾರೆ? ರೈತರ ವಿರುದ್ಧ ಆಕ್ರೋಶ ಹಂಗಾರೆ ನೋಡಿ. ಯಾವುದೇ ಥರದ ಪಂಚ ಗ್ಯಾರಂಟಿಗಳು ಕೊಟ್ಟು ಅದಕ್ಕಂತ ರಾಜ್ಯ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದಿಂದ ನಿಮ್ಮ ಜನ ಆಕ್ರೋಶ ಅದೇನು ಅಲ್ಲಿ ಮಾಡಿ. ಕೇಂದ್ರ ಸರ್ಕಾರ ನಿಮ್ಮ BJP ಅವರಿಂದ ಬಡವರ ಮನೆಗಳೆಲ್ಲ ಹಾಳಾಗ್ತಾ ಇದೆ. ಬಡವರು ಯಾವ ಜೀವನ ಮಾಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ದುಡ್ಡೆಲ್ಲ ಬರೀ ಟ್ಯಾಕ್ಸು ಬರೀ ಇದೇ ಕಟ್ಕೊಂಡು ಹೋಗುತ್ತೆ. ದಯವಿಟ್ಟು ಇದನ್ನೆಲ್ಲ ಬಂದ್ ಮಾಡಿ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊತೀವಿ. ನಮ್ಮ ಈ ಸ್ಟ್ರೈಕ್ ಏನಂತಂದರೆ ಜನ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಏನು 200-250 ವರ್ಷ ಹಿಂದೆ ಇತ್ತು ಅದಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಏನು ಒಲೆ ಇತ್ತು ಅಂತ ಅದಕ್ಕೆ ನಾವು ಅರ್ಥಪೂರ್ಣವಾಗಿ ಒಲೆ ಇಟ್ಟು ಇದನ್ನು ಸ್ಟ್ರೈಕ್ ಮುಖಾಂತರ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು.